Hello friends, once again welcome back to my channel. Today we will learn how to spell words in English. Or let's learn how to spell some words. Repeat after me. I will say the word and then we will spell it letter by letter. Are you ready to spell some words with me? Let's begin. Mother. M-O-T-H-E-R. Mother. M-O-T-H-E-R. Mother. F-A-T-H-E-R. Father. F-A-T-H-E-R. Father. B-R-O-T-H-E-R. Brother. B-R-O-T-H-E-R. Brother. S-I-S-T-E-R. Sister. S-I-S-T-E-R. Sister. F-R-I-E-N-D. Friend. F-R-I-E-N-D. Friend. T-E-A-C-H-E-R. Teacher. T-E-A-C-H-E-R. Teacher. S-C-H-O-O-L. School. S-C-H-O-O-L. School. H-O-U-S-E. House. H-O-U-S-E. House. L-U-N-C-H. Lunch. L-U-N-C-H. Lunch. Lunch. S-T-A-R. Star. S-T-A-R. Star. Once again. S-T-A-R. Star. M-O-O-N. Moon. M-O-O-N. Moon. C-L. Okay, next word. C-L-O-U-D. Cloud. C-L-O-U-D. Cloud. H-O-M-E-W-O-R-K. Homework. Homework. H-O-M-E-W-O-R-K. Homework. E-V-E-N-I-N-G. Evening. E-V-E-N-I-N-G. Evening. M-O-R-N-I-N-G. Morning. M-O-R-N-I-N-G. Morning. B-R-E-A-K-F-A-S-T. Breakfast. B-R-E-A-K-F-A-S-T. Breakfast. C-L-A-S-S-M-A-T-E. Classmate. Classmate. C-L-A-S-S-M-A-T-E. Classmate. Okay, this is all about the spelling of the words. Before finishing my video, I just want to give some tips to teach spelling to the parents or the teacher. That is, ಕೆಲವೊಂದು ಸ್ಪೆಲ್ಲಿಂಗ್ ನಾವು ಯಾವ ರೀತಿಯಾಗಿ ಮಕ್ಕಳಿಗೆ ಈಸಿಯಾಗಿ ಕಲಿಸಬಹುದು ಅನ್ನೋದಕ್ಕೆ ಸರಳವಾದ ಸಲಹೆಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಫಸ್ಟ್ ಟಿಪ್ಸ್ ಏನಪ್ಪ ಅಂತ ಅಂದರೆ, ಸ್ಟಾರ್ಟ್ ವಿತ್ ಸಿಂಪಲ್ ವರ್ಡ್ಸ್. ಟೀಚ್ ಸ್ಮಾಲ್ ಆ್ಯಂಡ್ ಈಸಿ ವರ್ಡ್ಸ್ ಫಸ್ಟ್. ಅಂದರೆ ಸರಳ ಪದಗಳಿಂದ ನಾವು ಪ್ರಾರಂಭಿಸಬೇಕು. ಮೊದಲು ಸುಲಭವಾದ ಚಿಕ್ಕ ಪದಗಳನ್ನು ಕಲಿಸಬೇಕು. ಓಕೆ, ಈಸ್, TO2, AND ಆ್ಯಂಡ್, IN ಇನ್, ON ಆನ್ ಅನ್ನೋ ಅಂತಹ ಪದಗಳು ಮತ್ತು ಸ್ಪೆಲ್ಲಿಂಗ್ಸನ್ನು ಕಲಿಸಬೇಕಾಗತ್ತೆ. ಸೆಕೆಂಡ್ ಟಿಪ್, ಸೇ ದ ವರ್ಡ್ಸ್ ಕ್ಲಿಯರ್ಲಿ, ಪ್ರೊನೌನ್ಸ್ ದ ವರ್ಡ್ಸ್ ಸ್ಲೋಲಿ ಆ್ಯಂಡ್ ಕ್ಲಿಯರ್ಲಿ. ಪದವನ್ನು ನಾವು ಫಸ್ಟು ಹೇಳ್ಕೊಡೋರು ಸ್ಪಷ್ಟವಾಗಿ ಉಚ್ಚರಿಸಬೇಕು. ಅದಾದಮೇಲೆ ಪದವನ್ನು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಟಿಪ್ ಈಸ್ ಸ್ಪೆಲ್ ಲೆಟರ್ ಬೈ ಲೆಟರ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಿಪ್ಸ್. ಅಕ್ಷರಗಳನ್ನು ನಾವು ಒಂದೊಂದಾಗಿ ಹೇಳಬೇಕು. ಅದಕ್ಕೋಸ್ಕರ ಇಲ್ಲಿ ಬಿಡಿ ಬಿಡಿಯಾಗಿ ಬರೆದು ತೋರಿಸಿರೋದು.
ಅಕ್ಷರಗಳನ್ನು ಒಂದೊಂದಾಗಿ ಹೇಳಬೇಕು. ಪ್ರತಿ ಅಕ್ಷರವನ್ನು ನಾವು ಜೋರಾಗಿ ಹೇಳ್ತಾ ಸ್ಪೆಲ್ಲಿಂಗನ್ನು ಕಲಿಸ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರೆದಿದ್ದೀನಿ MOTHER. ನಾವು ಮಗುಗೆ ಹೇಳ್ಕೊಡ್ತಾ ಇರುವಾಗ MOTHER ಇದರೊಳಗಡೆ ಅವನಿಗೆ ಯಾವ ಲೆಟರ್ ಇದೆ ಅದೇ ರೀತಿಯಲ್ಲಿ ಅವನು ಕಲಿತಾನೆ. MOTHER. ಸೊ ಈ ರೀತಿಯಾಗಿ ಮಗು, ಸೊ ಅವನಿಗೆ ಬಿಡಿ ಬಿಡಿಯಾಗಿ ಕಲಿಯೋಕ್ಕೆ ನಾವು ಸ್ಟಾರ್ಟಿಂಗೆಲ್ಲ ಹೇಳಬೇಕಾಗತ್ತೆ. MOTHER, ಮದರ್. ಓಕೆ, ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತ ಅಂದರೆ ಯೂಸ್ ಪಿಕ್ಚರ್ ಆ್ಯಂಡ್ ಆಬ್ಜೆಕ್ಟ್ಸ್. ಚಿಲ್ಡ್ರನ್ ಲರ್ನ್ ಫಾಸ್ಟರ್ ವಿತ್ ದ ವಿಜುವಲ್ಸ್. ನಮಗೆಲ್ಲರಿಗೂ ಗೊತ್ತುಂಟು ಚಿತ್ರಗಳ ಮತ್ತು ವಸ್ತುಗಳು ಮಕ್ಕಳಿಗೆ ಬಹಳಷ್ಟು ಬೇಗ ಅಟ್ರಾಕ್ಟ್ ಮಾಡ್ತವೆ ಅಂತ. ಚಿತ್ರಗಳ ಮೂಲಕ ಮಕ್ಕಳು ಬೇಗ ಕಲಿತಾರೆ. ಸೊ ಹಾಗಾಗಿಬಿಟ್ಟು ನಾವು ಚಿತ್ರಗಳ ಮೂಲಕ, ಫ್ಲ್ಯಾಶ್ ಕಾರ್ಡ್ಸ್ಗಳ ಮೂಲಕ ಕಲಿಸಿದ್ರೆ ತುಂಬ ಈಸಿ ಆಗುತ್ತೆ. ಮತ್ತು ರಿಪೀಟ್ ಡೈಲಿ ಹೇಳಬೇಕು ಅಂದರೆ ಡೈಲಿ ಪ್ರಾಕ್ಟೀಸ್ ಹೆಲ್ಪ್ ಚಿಲ್ಡ್ರನ್ ರಿಮೆಂಬರ್ ಸ್ಪೆಲ್ಲಿಂಗ್ಸ್ ಅಲ್ವಾ. ಪ್ರತಿದಿನ ನಾವು ಅಭ್ಯಾಸವನ್ನು ಮಾಡಿಸ್ಬೇಕು. ದಿನನಿತ್ಯದ ಅಭ್ಯಾಸದ ಒಂದು ಅಭ್ಯಾಸ ಇದೆಯಲ್ಲ, ಅದು ಅವರ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ, ಅವರ ನೆನಪಲ್ಲಿ ಉಳಿಯೋಕ್ಕೆ ಬಹಳ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಟಿಪ್ ಈಸ್ ಮೇಕ್ ಲರ್ನಿಂಗ್ ಫನ್. ಯೂಸ್ ಗೇಮ್ಸ್, ಸಾಂಗ್ಸ್ ಆ್ಯಂಡ್ ಆ್ಯಕ್ಟಿವಿಟೀಸ್. ಎಲ್ಲದರೊಳಗಡೆ ಹೇಳ್ತೀನಿ ನಾನು, ಕಲಿಕೆಯನ್ನು ಮನೋರಂಜನೆಯನ್ನಾಗಿ ಮಾಡಿಸಿ ಆಟಗಳು, ಹಾಡುಗಳು, ಚಟುವಟಿಕೆಗಳನ್ನು ಮೂಲಕ APPLE ಆ್ಯಪಲ್. ಸೊ ಫಾಸ್ಟಾಗಿ ಹೇಳಿಸ್ಬಿಡ್ರಿ ಅದನ್ನು ಒಂದು ಹಾಡಿನ ಮೂಲಕ, ರೈಮ್ಸ್ ಮೂಲಕ, ಅಥವಾ ನಾನು ಅಂತ ಹೇಳ್ತೀನಿ, ನೀನು ನೆಕ್ಸ್ಟ್ ಲೆಟ್ರ್ ಯಾವ ಬರುತ್ತೆ P, ಮತ್ತೆ ನಾನು ಮತ್ತೆ P, ನೆಕ್ಸ್ಟ್ ನೀನು ಹೇಳು L, ನೆಕ್ಸ್ಟ್ E. ಅವನು ಮನಸ್ಸಲ್ಲಿ ಅದನ್ನು ಮಲಗ್ತಿರುವಾಗ ಅಥವಾ ಓಡಾಡ್ತಿರುವಾಗ ಸೊ ಈ ರೀತಿಯಾಗಿ ಕೇಳ್ತಾ ಇದ್ದರೆ ಅದು ಅಚ್ಚಳಿಯದಂತೆ ಕೂರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಟಿಪ್ ಅನ್ಬೋದು, ಎನ್ಕರೇಜ್ ದ ಚೈಲ್ಡ್. ಸೊ ವೆರಿ ಇಂಪಾರ್ಟೆಂಟ್, ಪ್ರೇಸ್ ದೆಮ್ ಈವನ್ ಫಾರ್ ದ ಸ್ಮಾಲ್ ಎಫರ್ಟ್ಸ್. ಅವರಿಗೆ ಪದೇ ಪದೇ ಮಕ್ಕಳನ್ನು ನಾವು ಪ್ರೋತ್ಸಾಹಿಸಬೇಕು. ಅವರು ಚಿಕ್ಕ ಪ್ರಯತ್ನ ಮಾಡಿದ್ರೂ ಸೊ ಆ ಟೈಮಲ್ಲಿ ನಾವು ವಾವ್, ವೆರಿ ಗುಡ್, ವೆರಿ ನೈಸ್ ಅನ್ನೋ ಕೆಲವೊಂದು ಪ್ರೇಸಿಂಗ್ ವರ್ಡ್ಸ್ಗಳನ್ನು ನಾವು ಹೇಳಿ ಅವರಿಗೆ ಹುರಿದುಂಬಿಸಬೇಕು. ಇನ್ನು ಮಗು ಫಸ್ಟು ನೀವು ಕಲಿಸ್ತಾ ಇರುವಾಗ ಮದರಲ್ಲಿ MOTHER ಅಂದ್ಬಿಟ್ಟ, ತಪ್ಪು ನೀನು ಎಷ್ಟು ಸಲ ಹೇಳ್ಕೊಟ್ರು ತಪ್ಪು ಹೇಳ್ತಾ ಇದೆಯಲ್ಲ. ಸೊ ನಾವು ಯಾವುದೇ ಕಾರಣಕ್ಕೂ ಅವರಿಗೆ ಡಿಮೋಟಿವೇಟ್ ಮಾಡಬಾರ್ದು. ಸೊ ಅವರಿಗೆ ಅಲ್ಲ, ನೋಡು ಮತ್ತೆ ಟ್ರೈ ಮಾಡು, ಮದರ್ ಫೊನೆಟಿಕ್ ಟೈಪಲ್ಲಿ ನೀವು ಕಲಿಸೋದಾದರೆ ಫೊನೆಟಿಕ್ಸ್ ಮೂಲಕ ಆದರೂ ಕಲಿಸಿ. ಇಲ್ಲ ನಾರ್ಮಲ್ ಆಗಿ ಸ್ಟಾರ್ಟಿಂಗಲ್ಲಿ ನೀವು MOTHER ಈ ರೀತಿಯಾಗಿ ಕಲಿಸೋದಾದರೆ ಸೊ ಅಲ್ಲಿ E ಬರಬೇಕು, ಮದರ್. ಓಕೆ, ಮದರ್, ಫಾದರ್, ಬ್ರದರ್, ಟೀಚರ್ ಈ ರೀತಿಯಾಗಿ ಈಸಿಯಾಗಿ ಬರುವಂಥದ್ದೆಲ್ಲ ದರ್ ಅಂತ ಹೇಳಿಬಿಟ್ಟು ಬರತ್ತಪ್ಪ ಅಂತ ಹೇಳ್ಬಿಟ್ಟೆಲ್ಲ ಹೇಳ್ಕೊಡ್ಬೇಕಾಗತ್ತೆ. ಸೊ ಇಂಥವೆಲ್ಲ ಶಾರ್ಟಾಗಿ ಸಿಂಪಲ್ ಆಗಿರುವಂತಹ ಒಂದು ಸ್ಪೆಲ್ಲಿಂಗ್ ವಿಧಾನಗಳನ್ನು, ಸ್ಪೆಲ್ಲಿಂಗ್ ಕಲಿಸುವಂಥ ವಿಧಾನಗಳನ್ನು ನಾವು ಕಲಿಸಿದ್ರೆ ಡೆಫಿನೆಟಾಗಿ ನಮ್ಮ ಮಗು ಬಹಳ ಈಸಿಯಾಗಿ, ನಾನು ಹೇಳ್ತಿದ್ದೀನಲ್ಲ, ಫಸ್ಟು ಸರಳತೆಯಿಂದ ಕ್ಲಿಷ್ಟತೆಯ ಕಡೆಗೆ ಸಣ್ಣ ಒಂದು ವರ್ಡ್ಸ್ಗಳಿಂದ ನೆಕ್ಸ್ಟ್ ಬರ್ತಾ ಅವನ ಒಂದು ವೊಕ್ಯಾಬ್ಯುಲರಿ ಜಾಸ್ತಿ ಆದಂಗೆ ನಾವು ಹೆಚ್ಚಿನ ಒಂದು ವರ್ಡ್ಸ್ಗಳನ್ನು ಕೊಟ್ಟು ಅವರ ಸ್ಪೆಲ್ಲಿಂಗ್ಸನ್ನು ಕೇಳಬೇಕಾಗತ್ತೆ. ಸೊ ಮಗು ಓರಲಿ ಎಷ್ಟು ಚೆನ್ನಾಗಿದ್ರು ಸಹ ಸ್ಪೆಲ್ಲಿಂಗ್ಸ್ಗಳಲ್ಲಿ, ಎಕ್ಸಾಮ್ಸ್ಗಳಲ್ಲಿ ಬಹಳಷ್ಟು ತಪ್ಪು ಮಾಡ್ತಾನೆ. ಸೊ ಎಲ್ಲ ಟೀಚರ್ಸ್ ನೀವು ನೋಡಿರಬಹುದು, ರೀಡಿಂಗಲ್ಲಿ ರೌಂಡ್ ಮಾಡಿರ್ತಾರೆ ಆ ಸ್ಪೆಲ್ಲಿಂಗ್ ತಪ್ಪಿದರೆ. ಸೊ ಅಲ್ಲೇ ಎಷ್ಟೋ ಮಾರ್ಕ್ಸ್ಗಳು ಕಟ್ಟಾಗುತ್ತೆ. ಸೊ ಹಾಗಾಗಿಬಿಟ್ಟು ಇನಿಷಿಯಲ್ ಸ್ಟೇಜಲ್ಲೇ ಏನು ಮಾಡಬೇಕಪ್ಪ ಅಂತಂದರೆ ಸ್ಪೆಲ್ಲಿಂಗ್ಸ್ಗಳನ್ನು ತುಂಬ ಚೆನ್ನಾಗಿ ಕಲಿಸ್ಕೊಡ್ಬೇಕಾಗತ್ತೆ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ಮಾತು ಏನಪ್ಪ ಅಂತಂದರೆ, ಲರ್ನಿಂಗ್ ಸ್ಪೆಲ್ಲಿಂಗ್ ಬಿಕಮ್ಸ್ ಈಸಿ ವೆನ್ ಟಾಟ್ ವಿತ್ ಲವ್ ಆ್ಯಂಡ್ ಪೇಷನ್ಸ್. ಪ್ರೀತಿ ಮತ್ತು ಸಹನಶೀಲತೆಯಿಂದ ಕಲಿಸಿದ್ರೆ ಸ್ಪೆಲ್ಲಿಂಗ್ ಕಲಿಯೋದು ಸುಲಭ ಆಗುತ್ತೆ ಅನ್ನೋದ್ರ ಮೂಲಕ ಅಂತ ಹೇಳೋದ್ರ ಮೂಲಕ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.